ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್. ಗೈಸ್, ಇವತ್ತು ಶುಕ್ರವಾರ. ನನಗೆ ಮೇಕಪ್ ಮಾಡಿದ್ರಲ್ವ ಪಾಪು ನಾಮಕರಣಕ್ಕೆ, ಮೇಕವರ್ ಲಕ್ಷ್ಮಿ ಅಕ್ಕ ಅವ್ರ ಮನೆಯಲ್ಲಿ ಲಕ್ಷ್ಮಿ ಕೂರಿಸಿದ್ರು. ಸೊ ಅರಶಿನ ಕುಂಕುಮಕ್ಕೆ ಬರೋದಕ್ಕೆ ಕೇಳಿದರು. ಸೊ ಹಾಗಾಗಿ ಇವತ್ತು ಅವ್ರ ಮನೆಗೆ ಹೋಗಿದ್ದೆ. ಸೊ ಅಲ್ಲೊಂದಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ, ಆ್ಯಡ್ ಮಾಡಿದ್ದೀನಿ ನೋಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ಸೊ ದಟ್ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ಫಸ್ಟು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಆಗ ಈಸಿಯಾಗಿ ನನ್ನ ವೀಡಿಯೋನ ವಾಚ್ ಮಾಡ್ಬೋದು. ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಸೊ ಗಾಯ್ಸು, ತುಂಬ ಚೆನ್ನಾಗಿತ್ತು. ಲಕ್ಷ್ಮಿ ಕೂರಿಸಿದ್ರು. ನೋಡೋದಕ್ಕೆ ತುಂಬ ಚೆನ್ನಾಗಿ ಒಂದು ಹೆಂಗೆ ಅಂದರೆ ಹಂಗೆ ದೇವರು ಎದ್ದು ಬರೋ ಥರನೇ ಅಂತ ಅನ್ನಿಸ್ತಿತ್ತು. ಒಳ್ಳೆ ಟೆಂಪಲಲ್ಲಿ ನೋಡೋ ಥರನೇ ಅನ್ನಿಸ್ತಿತ್ತು. ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ಅಮ್ಮ. ಸೊ ಹಾಗೆ ಎಲ್ಲ ಪೂಜೆ ಮಾಡಿಕೊಂಡು ಅರಿಶಿನ ಕುಂಕುಮ ತಗೊಂಡು ಸೊ ನಾವು ಹಾಗೆ ಮಾಸ್ತಮ್ಮನ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀವಿ. ಸೊ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನೋಡಿ. ಗೈಸ್, ದೇವ್ರದ್ದು ಸಾಂಗ್ ಹಾಕ್ಬಿಟ್ಟಿದ್ರು, ಕಾಪಿರೈಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಮ್ಯೂಟ್ ಮಾಡಿದ್ದೀನಿ. ಸೊ ನಾನೇ ಓನ್ ವಾಯ್ಸ್ ಕೊಡ್ತಾಯಿದ್ದೀನಿ. ಗೈಸ್, ಒಂದು ವಿಷಯ ಹೇಳಬೇಕು ಅಂದರೆ ಪೂಜೆ ಬಗ್ಗೆ ತುಂಬಾ ಚೆನ್ನಾಗಿತ್ತು ಗೈಸ್. ನ್ಯಾಚುರಲ್ ಆಗಿ ಇತ್ತು. ದೇವರೇ ಬಂದು ಮನೆಗೆ ಕೂತ್ಕೊಂಡಿದ್ದಾರೆ ಅಂತ ಅನ್ನಿಸ್ತಾಯಿತ್ತು. ಅಷ್ಟು ನ್ಯಾಚುರಲ್ ಆಗಿತ್ತು. ಸ್ಯಾರಿ ಚೆನ್ನಾಗಿ ಉಡಿಸಿದ್ರು. ದೇವರಿಗೆ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದರು. ತುಂಬ ಸಿಂಪಲ್ಲಾಗಿ, ಇತ್ಲಾಗ ಆಡಂಬರವೂ ಅಲ್ಲ, ಇತ್ಲಾಗೆ ತೀರಾ ಸಿಂಪಲ್ಲು ಅಲ್ಲ. ತುಂಬ ಚೆನ್ನಾಗಿತ್ತು. ಬಟ್ ಹೇಳಬೇಕು ಅಂತಂದರೆ ತುಂಬ ಚೆನ್ನಾಗಿತ್ತು. ಸೊ ಗಾಯ್ಸ್, ನನಗೂ ವರಮಹಾಲಕ್ಷ್ಮಿ ಕೂರಿಸ್ಬೇಕು ಅಂತ ಆಸೆ. ಬಟ್ಟು ನನಗೊಂದು ಆಸೆ, ಫ್ಯೂಚರಲ್ಲಿ ನಾನೇನಾದರೂ ಮನೆ ಕಟ್ಟಿದರೆ ಸೊ ಆ ಮನೆಯಲ್ಲಿ ನಾನು ಅಮ್ಮನ್ನ ಕೂರಿಸಿ ಪೂಜೆ ಮಾಡಬೇಕು ಅನ್ನೋ ಒಂದು ಆಸೆ. ನೋಡೋಣ ಫ್ಯೂಚರಲ್ಲಿ ಏನಾಗುತ್ತೆ ಏನೋ ಎತ್ತ ಅಂತ. ಸೊ ಗೈಸ್, ಎಲ್ಲರೂ ಒಂದೇ ಥರ ಇರಲ್ಲ ಲೈಫು. ಯಾವಾಗ ಹೇಗೆ ಬೇಕಾದ್ರೂ ಟರ್ನ್ ಆಗ್ಬೋದು. ಬಟ್ಟು ಕೆಲವರು ಮೂರ್ಖರು ಇರ್ತಾರೆ. ತುಂಬಾ ಏನೇನೋ ಅವರಿಗೆ ಮನ್ಸಿಗೆ ಬಂದಂಗೆ ಮಾತಾಡ್ತಾರೆ. ಅವ್ರಿಗೆ ಏನು ಗೊತ್ತು ಮುಂದಿನ ಫ್ಯೂಚರು ಹೀಗೆ ಇರುತ್ತೆ, ಏನಾಗುತ್ತೆ ಯಾರ ಲೈಫಲ್ಲಿ ಅಂತ. ಈಗ ಮಾತಾಡೋರೆಲ್ಲ ಮುಂದೆ ಒಂದಿನ ಬಾಯಲ್ಲಿ ಬೆಳ್ಳಿಟ್ಕೊಂಡು ನೋಡಬೇಕು, ಆ ಥರನೂ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ನೋಡೋಣ, ಅಮ್ಮನ ದಯೆ ಇದ್ದರೆ ಖಂಡಿತ ನಾನು ಫ್ಯೂಚರಲ್ಲಿ ಮನೆ ಕಟ್ಟಿದರೆ ಅಮ್ಮನ್ನ ಕೂರಿಸಿ ನಾನು ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀನಿ. ಸೊ ನೋಡೋಣ, ಇದೊಂದು ನನ್ನ ಒಂದು ಕನಸು ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ಅರಿಶಿನ ಕುಂಕುಮ ಕೂಡ ತಗೊಳ್ತಾ ಇದ್ದೀವಿ. ಇನ್ನೊಂದೇನಪ್ಪ ಅಂತಂದರೆ, ದೇವರು ಗ್ರ್ಯಾಂಡಾಗೆ ಅಥವಾ ಸಿಂಪಲ್ಲಾಗಿ ಅನ್ನೋದು ನೋಡೋದಿಲ್ಲ. ಅದು ಮ್ಯಾಟ್ರೇ ಅಲ್ಲ, ಅದು ಮ್ಯಾಟ್ರ್ ಆಗೋದಿಲ್ಲ. ಅದು ಭಕ್ತಿ ಅನ್ನೋದೇ, ಭಕ್ತಿ ನೋಡ್ತಾರೆ ದೇವರು, ಅದೇ ಮ್ಯಾಟ್ರ್ ಆಗೋದು ಲೈಫಲ್ಲಿ. ಸೊ ಹಿಂಗೆ ಏನು ತುಂಬ ಗ್ರ್ಯಾಂಡಾಗಿ ಮಾಡಬೇಕು, ತುಂಬ ಅದ್ಧೂರಿಯಾಗಿ ಮಾಡಬೇಕು ಅನ್ನೋದೇನೂ ಇಲ್ಲ. ಇದೆಲ್ಲ ಮನುಷ್ಯರು ಮಾಡ್ಕೊಂಡಿರೋದಷ್ಟೇ. ಸೊ ದೇವರು ಭಕ್ತಿ ಮಾತ್ರ ನೋಡ್ತಾರೆ. ಪೂಜೆ ಎಲ್ಲ ತುಂಬ ಚೆನ್ನಾಗಿತ್ತು. ನನಗೆ ನೋಡಿ ತುಂಬ ಖುಷಿ ಆಯಿತು. ಅದಾದಮೇಲೆ ದೇವಸ್ಥಾನಕ್ಕೆ ಹೋಗಬೇಕು. ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಮತ್ತೆ ನಾನು ಸಿಗ್ತೀನಿ.
पापप्रभञ्जनी एक ಸೂಪರ್. ಈ ಕಡೆ ಬಳೆ ಹಾಕಬೇಕಿತ್ತು. ಅವ್ರು ನೋಡಿ ಗಾಯ್ಸ್, ಮಕ್ಕಳೆಲ್ಲ ಗಾಯ್ಸ್ ಇಲ್ಲೆಲ್ಲ ಭಾರಿ ಜನ ಆಗ್ಬಿಟ್ಟವ್ರಪ್ಪ ನಮ್ಮ ಏರಿಯಾದಾಗೆ. ಒಳಗೆ ಕಿರಿಸ್ತಿರ್ತಾರೆ. ಚೆನ್ನಾಗಿ ಕಾಣುತ್ತೆ, ಗ್ರೀನ್ ಇಲ್ಲ. ಎಲ್ಲ ಫುಲ್ ಬೇಕಾ ನಿಮಗೆ? ಎಲ್ಲಿ ನಾನು ಫುಲ್ ಬ್ಲಾಕ್ ಮಾಡಿ ಏನಾದ್ರು ಹೇಳಿ ಗಾಯ್ಸ್. ಹಲೋ ಗಾಯ್ಸ್, ವೆಲ್ಕಮ್ ಟು ಆಂಟಿ ಯೂಟ್ಯೂಬ್ ಚಾನಲ್. ಅಷ್ಟೇ ಬಾಯ್. ಹೋಗ್ತಿದೀವಿ, ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಅಂತ ಮುಂದಿನ ವಿಡಿಯೋದಲ್ಲಿ ನೋಡಿ. ಯಾಕೆ ಜನರೇ ಆಂಟಿಗೆ ಲೈಕ್ ಕೊಟ್ಟು ಹುಚ್ಚಿಡಿಸ್ತಿದ್ದೀರಾ? ಓಕೆ ಗಾಯ್ಸ್, ಪೂಜೆ ಎಲ್ಲ ಆಯಿತು, ಮುಗಿಸ್ಕೊಂಡು ಬಂದಮೇಲೆ ಹಾಗೆ ಕೂತ್ಕೊಂಡಿದ್ವಿ ನಮ್ಮ ಅಕ್ಕರ ಮನೇಲಿ. ಇವರು ರೀಲ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಪ್ರಾಕ್ಟೀಸ್ ಮಾಡ್ತವ್ರೆ. ಸೊ ಸಾಂಗ್ ಹಾಕಿದ್ರು, ಕಾಪಿರೈಟ್ ಆಗುತ್ತೆ ಮತ್ತೆ ಅಂದ್ಕೊಂಡು. ಓಕೆ ಗಾಯ್ಸ್, ಇವತ್ತು ನಮ್ಮ ಅಕ್ಕರ ಮನೇಲಿ ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ರು. ಇವತ್ತು ಶುಕ್ರವಾರ ಅಂತ. ಸೊ ಅರಿಶಿನ ಕುಂಕುಮಕ್ಕೆ ಕರೆದಿದ್ರು, ಹೋಗಿದ್ವಿ, ತುಂಬ ಚೆನ್ನಾಗಿತ್ತು. ಸೊ ಅಲ್ಲೋಗಿ ಮತ್ತು ನಮ್ಮ ಅಕ್ಕ ಮನೆಗೆ ಹೋಗಿ ಅರಿಶಿನ ಕುಂಕುಮ ತೊಗೊಂಡು ಈಗ ಮನೆಗೆ ಬಂದ್ವಿ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದಲ್ಲಿ ಪ್ಲೀಸ್ ಸಪೋರ್ಟ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಓಕೆನಾ? ಸೊ ಮತ್ತೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬರಲ್ಲ, ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಮಾಡು ಪಪ್ಪ, ಬಾಯ್ ಮಾಡು, ಬಾಯ್. ಒಂದು ಪಪ್ಪಿ ಕೊಡು, ಪಪ್ಪಿ ಕೊಡು, ಪಪ್ಪಿ ಕೊಡು ಅವರಿಗೆ, ಪಪ್ಪಿ ಕೊಡು. ಫ್ಲೈಂಗ್ ಕಿಸ್, ಫ್ಲೈಂಗ್ ಕಿಸ್ ಕೊಡು. ಓಕೆ ಗೈಸ್, ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.